ಪಂಚ ಗ್ಯಾರಂಟಿಗಳಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಕಂಡ ಸ್ಕೀಮ್ ಅಂದ್ರೆ ಅದು ಶಕ್ತಿ ಯೋಜನೆ. ಮಹಿಳೆಯರು ಈ ಯೋಜನೆಯನ್ನ ಸಾಕಷ್ಟು ಯುಟಿಲೈಸ್ ಮಾಡಿಕೊಂಡಿದ್ದಾರೆ. ಅಂದಾಗೆ ಅತಿ ಶೀಘ್ರದಲ್ಲೇ ರಾಜ್ಯದಲ್ಲಿ ಶಕ್ತಿ ಯೋಜನೆ ಒಂದು ಹೊಸ ರೆಕಾರ್ಡ್ ಬರೆಯಲಿದೆ. ಅದೇನಂತೀರಾ? ಟೇಕ್ ಅ ಲುಕ್. ಎರಡು ವರ್ಷದಲ್ಲೇ ಭರ್ಜರಿ ಸಕ್ಸಸ್ ಕಂಡ ಗ್ಯಾರಂಟಿ ಶಕ್ತಿ ಯೋಜನೆ. 2 ವರ್ಷದಲ್ಲಿ ಬರೋಬ್ಬರಿ 493 ಕೋಟಿ ಜನ ಮಹಿಳೆಯರ ಓಡಾಟ. ಒಂದು ವಾರದಲ್ಲೇ 500 ಕೋಟಿಗೆ ತಲುಪಿದ ಮಹಿಳಾ ಪ್ರಯಾಣಿಕರ ಸಂಖ್ಯೆ. 493 ಕೋಟಿ 90,56,858 ಮಹಿಳೆಯರ ಸಕ್ಸಸ್ ಪ್ರಯಾಣ. ರಾಜ್ಯದ ಗ್ಯಾರಂಟಿ ಯೋಜನೆಗಳಲ್ಲಿ ಸಿಕ್ಕಾಪಟ್ಟೆ ಸಕ್ಸಸ್ ಅನ್ನ ಕಂಡಿದ್ದು ಶಕ್ತಿ ಯೋಜನೆ. ಈ ಸ್ಕೀಮ್ ಜಾರಿಯಾಗಿ 2 ವರ್ಗಗಳೇ ಕಳಿತು. 2023ರ ಜೂನ್ 11ರಂದು ಆರಂಭವಾಗಿದ್ದ ಈ ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ಲಾಭ ಪಡೆದುಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಸೇರಿ 4 ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಈವರೆಗೂ ಬರೋಬ್ಬರಿ 493 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅದು ಕೂಡ ಉಚಿತವಾಗಿ. ಪ್ರತಿದಿನ 4 ಸಾರಿಗೆ ನಿಗಮದ ಬಸ್ಗಳಲ್ಲಿ 70 ರಿಂದ 75 ಲಕ್ಷ ಮಹಿಳೆಯರು ಫ್ರೀಯಾಗಿ ಸಂಚರಿಸ್ತಾ ಇದ್ದಾರೆ. ಮೊನ್ನೆಯವರೆಗಿನ ಅಂಕಿಅಂಶಗಳನ್ನ ನೋಡೋದಾದ್ರೆ ಸುಮಾರು 493 ಕೋಟಿಯಷ್ಟು ಮಹಿಳೆಯರು ಸಂಚರಿಸಿದ್ದು 12,511 ಕೋಟಿಯಷ್ಟು ಟಿಕೆಟ್ ಮೌಲ್ಯವಾಗಿದೆ. ಬರುವ ಸೋಮವಾರಕ್ಕೆ ಶಕ್ತಿ ಯೋಜನೆ 500 ಕೋಟಿ ಮಹಿಳೆಯರ ಉಚಿತ ಪ್ರಯಾಣದ ಗುರಿ ತಲುಪಲಿದೆ. ಈ ಮೂಲಕ ರಾಜ್ಯ ಸಾರಿಗೆ ಇಲಾಖೆಯ ಇತಿಹಾಸದಲ್ಲೇ ಹೊಸ ರೆಕಾರ್ಡ್ ನಿರ್ಮಿಸಲಿದೆ. ಶಕ್ತಿ ಯೋಜನೆ 2023 ಜೂನ್ 11ನೇ ತಾರೀಕು ಪ್ರಾರಂಭ ಆಯಿತು. ಇದುವರೆಗೂ ಕೂಡ 493 ಕೋಟಿ ಮಹಿಳೆಯರು ಓಡಾಡಿದ್ದಾರೆ. ಮುಂದಿನ ಸೋಮವಾರ ಬಹುತೇಕ 500 ಕೋಟಿ ರೀಚ್ ಆಗ್ತಾರೆ. 500 ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದು ಸೋಮವಾರ ತಲುಪುತ್ತೆ, 500 ಕೋಟಿಗೆ ತಲುಪುತ್ತೆ. ಇನ್ನು ಈ 500 ಕೋಟಿಯ ಸಂಭ್ರಮಾಚರಣೆಯನ್ನ ಅದ್ಧೂರಿಯಾಗಿ ಆಚರಿಸಲು ಸಾರಿಗೆ ಇಲಾಖೆ ಸಿದ್ಧತೆ ನಡೆಸಿದೆ. ಪ್ರಮುಖವಾಗಿ 500 ಕೋಟಿಯ ಕೊನೆಯ ಟಿಕೆಟ್ ಪಡೆದ ಮಹಿಳೆಗೆ ಲಕ್ಕಿ ಪ್ರೈಸ್ ಸಿಗಲಿದೆ. ಈ ಶಕ್ತಿ ಉತ್ಸವವನ್ನ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿ ಹಾಗೂ ಸಾರಿಗೆ ಇಲಾಖೆಯು ಆಚರಿಸಲಿದೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿದ್ದಾರಲ್ಲ, ಅವ್ರ ಕಡೆಯಿಂದ ಸಾಂಕೇತಿಕವಾಗಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಂತ ಪ್ಲಾನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ಬೆಂಗಳೂರು ನಗರದಲ್ಲಿ ಎಲ್ಲ ಒಂದು ಬಸ್ಸಲ್ಲಿ 500ನೇ ಟಿಕೆಟ್ ಯಾರಿಗೆ ಸಿಗುತ್ತೋ ನೋಡೋಣ, ಅದೃಷ್ಟ. ಇನ್ನು ಈ ಶಕ್ತಿ ಯೋಜನೆಯಿಂದ ಧಾರ್ಮಿಕ ಕ್ಷೇತ್ರಗಳತ್ತ ಭಕ್ತಾದಿಗಳು ಹರಿದು ಬರ್ತಾ ಇದ್ದು ಮುಜರಾಯಿ ಇಲಾಖೆಯ ಖಜಾನೆ ತುಂಬಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಶಕ್ತಿ ರಾರಾಜಿಸಲಿದೆ ಅಂತ ಸಾರಿಗೆ ಸಚಿವರು ಭರವಸೆ ನೀಡಿದ್ದಾರೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.